ಹಳೆ ಕೇಸ್ ಇನ್ ದ ಸೆನ್ಸ್, ನಾನು ಕೇಸ್ ಅಂತ ಹೇಳಲಾರೆ ಅದನ್ನು, ಹಳೆ ಘಟನೆಗಳು. ಒಂದು ಹೇಳ್ತಾರೆ, ಈತನ ಎಕ್ಸ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ನಾಪತ್ತೆಯಾಗಿ 6-7 ವರ್ಷ ಆಯಿತು, 2 ಕೋಟಿ ಮೋಸದ ಕೇಸು, ಇವತ್ತವರೆಗೂ ಅವನು ಬದುಕಿದಾನ ಸತ್ತು ಹೋಗಿದ್ದಾನೆ ಗೊತ್ತಿಲ್ಲ ಅಂತ. ಈ ಕೇಸ್ಗೆ ಒಂದು ತಂಡ ರಚನೆಯಾಗಿದೆ, ಅದು ಟುವರ್ಡ್ಸ್ ಚೆನ್ನೈ ಕಡೆ ಹೋಗ್ತಾ ಇದೆ. ಆ ಒಂದು ನಂಬರ್ ಲಾಸ್ಟಲ್ಲಿ ಚೆನ್ನೈನಲ್ಲಿ ಟ್ರೇಸ್ ಆಗಿದೆ ಅಂತ. ಆ ನಂಬರು ಅವನೇ ಬಳಸ್ತಾ ಇದ್ದಾನೋ, ಆ ನಂಬರ್ ಇಟ್ಕೊಂಡು ಇನ್ನೊಬ್ಬ ಬಳಸ್ತಾ ಇದ್ದಾನೋ, ವಿ ಡೋಂಟ್ ನೋ. ಇನ್ನೊಂದು ಆನೇಕಲ್ಗೆ ಸಂಬಂಧಪಟ್ಟಂತೆ 45 ಎಕರೆ ಡಿಸ್ಪ್ಯೂಟ್ ಒಂದಿದೆ. 45 ಎಕರೆ ಡಿಸ್ಪ್ಯೂಟ್ ಕೇಸಲ್ಲೂ ಕೂಡ ಕೆಲವೊಬ್ಬರು ಮಿಸ್ಸಿಂಗ್ ಅಂತ, ರಿಲೇಟೆಡ್ ಟು ದರ್ಶನ್. ಆ ಒಂದು ಡಿಸ್ಪ್ಯೂಟ್ ಕೂಡ ನಡೀತಾ. ಅಂದರೆ ದರ್ಶನ್ಗೀಗ ಒಂದು ಕೇಸಲ್ಲಿ ರೇಣುಕಾಸ್ವಾಮಿ ಕೇಸಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಬೇರೆ ಕೇಸ್ಗಳಿಗೆ ಇದೀಗ ಲೀಡ್ಗಳು ಸಿಗ್ತಾ ಇದೆ, ಅವರಿಗೆ ಟಿಪ್ ಸಿಗ್ತಾ ಇದೆ ಅಂತ. ಇದು ಕತೆ ಹೇಗೆ ಸರ್ ಈಗ? ಇಲ್ಲ, ಅದೇನಾಗ್ತದೆ, ಈ ಬೇರೆ ಕೇಸುಗಳು FIR ಆಗಿದ್ದು ಅಂತ ಇದಾವೆ, ಒಂದು 2-3 FIR ಅಂತ ಕೇಳಿದ್ದೀನಿ. ಉಳಿದಿದ್ದು ಚಾರ್ಜ್ ಶೀಟ್ ಆಗಿಲ್ಲ, ಕೆಲವೊಂದು ಅಲ್ಲೇ ಕ್ಲೋಸ್ ಮಾಡಿದ್ದಾರೆ, ಬಿ ಮಾಡಿದ್ದಾರೆ. ಅವೆಲ್ಲ ರೆಕಾರ್ಡ್ ನಾವು ಚಾರ್ಜ್ ಶೀಟ್ ಆಗುವಾಗ ಕಲೆಕ್ಟ್ ಮಾಡ್ಕೊತೇವೆ. ಇವನೇನು ಹೊಸಬ ಅಲ್ಲ, ಇದು ಮೊದಲನೇ ಸಲ ಆರೋಪಿ ಅಲ್ಲ ಮಾಡ್ತಾ ಇರೋದು. ಹಿಂದೆ ಇಷ್ಟೊಂದು ಕೇಸ್ನಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇದೆ. ಕೆಲವೊಂದು ಬೀರ್ ಆಗಿದ್ದಾವೆ, ಕೆಲವೊಂದು FIR ಆಗಿದ್ದಾವೆ, ಕೆಲವೊಂದು FIR ಆಗಿಲ್ಲ, ಅವರವರೆಲ್ಲ ರಾಜಿ ಆಗಿದ್ದಾವೆ, ಅಂಥವನು ಕಲೆಕ್ಟ್ ಮಾಡ್ತೇವೆ. ಇಷ್ಟು ಕೇಸ್ನಲ್ಲಿ ಟೋಟಲ್ ಇಷ್ಟು ಕೇಸ್ನಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಹಿ ಈಸ್ ಹ್ಯಾಬಿಚುವಲ್ ಅಫೆಂಡರ್ ಅಂತ ತಿಳ್ಕೊಂಡು ನಾವು ಕೋರ್ಟಿಗೆ ಕನ್ವಿನ್ಸ್ ಮಾಡಿದ್ರೆ ಅವನಿಗೆ ಬೇಲೂ ಸಿಗೋದಿಲ್ಲ, ಮುಂದೆ ಶಿಕ್ಷೆ ಆಗಲಿಕ್ಕೆ ಸಾಕಷ್ಟು ಪುರಾವೆಗಳು ಕೊಟ್ಟಂಗೆ. ಅವನು ಹಿಸ್ಟ್ರಿ ಕೊಡ್ತೇವೆ ನಾವು, ಈ ಹ್ಯಾಬಿಚುವಲ್ ಅಂತ, ಇನೋಸೆಂಟ್ ಅಲ್ಲ, ಸಡನ್ ಪ್ರೊವೊಕೇಶನ್ ಅಲ್ಲ. ಇವನು ಆಗಲೇ ದೊಂಬಿಗೆ ಹೇಳಿದ್ರಿ, ದೊಂಬಿಯಲ್ಲಿ ಸಡನ್ ಪ್ರೊವೊಕೇಶನ್ ಇರ್ತದೆ, ಹೊಡಿಬೇಕನ್ನೋದು ಇಂಟೆನ್ಷನ್ ಇರೋದಿಲ್ಲ, ಮೋಟಿವ್ ಇರೋದಿಲ್ಲ. ಇದರಲ್ಲಿ ಮೋಟಿವ್ ಇದೆ, ಪ್ಲಾನ್ ಮಾಡ್ಕೊಂಡು ಕರ್ಕೊಂಡ್ ಬಂದಾರೆ, ಅಲ್ಲಿಂದ ಕರ್ಕೊಂಡ್ ಬಂದಾರೆ. ಅವನಿಗೆ ಇದು ಅವನ ಫೋಟೋಗಳು ಕಳಿಸಿದ್ ನೋಡಿದ್ದಾರೆ, ಎಲ್ಲ ಅವನಿಗೆ ರೊಚ್ಚಿ ಇಳುವಂಥದ್ದು ಎಲ್ಲ ಅದರಲ್ಲಿ ಮೋಟಿವ್ ಇದೆ. ಮೋಟಿವ್ ಇಸ್ ವೆರಿ ಸ್ಟ್ರಾಂಗ್. ಸೊ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸು ಎಲ್ಲ ಪ್ರತಿಯೊಂದರಲ್ಲಿ ನೋಡಿದ್ರೆ ಇದು 100% ಕನ್ವಿಕ್ಷನ್ ಆಗುವಂಥ ಕೇಸನೇ. ಆದರೂ ಚಾನ್ಸಸ್ ಆರ್ ದೇರ್ ಎಸ್ಕೇಪ್ ಆಗೋಕ್ಕೆ ಅಂತ. ಅಂದರೆ ಈ ಕೇಸಲ್ಲಿ ನಾನು ಹೇಳ್ತಿದ್ದೆ, ಇಲ್ಲಿ ಗೊತ್ತಿಲ್ಲ ನಮಗೆ ಏನು ಕಾರಣಗಳಿದೆಯೋ, ಅಥವಾ ಅಪರಾಧದ ಜಾಡ್ ಹಿಡ್ಕೊಂಡೇ ಪೊಲೀಸರು ನಿಜವಾಗ್ಲೂ ಹೋಗ್ತಾ ಇದ್ದಾರೋ. ಕೆಲವರು ಯೂಶ್ವಲಾಗಿ ಅವ್ರಿಗೆ ಅನಿಸೋದು, ನೋಡ್ರಪ್ಪ ಇಲ್ಲಿ ಯಾವುದೋ ಒಂದು ಸಿಕ್ಕಾಕೊಂಡ್ಬಿಟ್ಟ ಅಂತ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾರಲ್ಲಪ್ಪ ಇವರು ಅಂತ ಕೆಲವ್ರಿಗೆ ಅನ್ನಿಸಬಹುದು. ಹಿಂದಿನ ಕೇಸ್ಗಳು ಹಾಗಾದರೆ ನಾವು ಆ ಪುಟಗಳನ್ನು ಹರಿದು ಬಿಸಾಕೋಕ್ಕೂ ಆಗಲ್ಲ, ಸುಟ್ಟಾಕ್ಬಿಡೋಕ್ಕೂ ಆಗಲ್ಲ. ಹಿಂದಿನ ಕೇಸ್ಗಳ ಪುಟಗಳೆಲ್ಲ ಬೇಕಾಗಿಲ್ಲ, ಇದೊಂದು ಏನೋ ಆಚೆ ಬಂದ್ಬಿಟ್ರೆ ಸಾಕು ಅಂಥೇಳಿ. ಯಾವುದೋ ಆನೇಕಲ್ ಬಗ್ಗೆ ಮಾತಾಡ್ತಿದ್ದಾರೆ, ಒಬ್ಬ ರಾಜಕಾರಣಿ ಮತ್ತು ದರ್ಶನ್ ಪಾರ್ಟ್ನರ್ಶಿಪ್, 45 ಎಕರೆ ಡೀಲ್ ಕೇಸ್ ಅಂತೆ ಅದು. ಅದರಲ್ಲಿ ಕೆಲವರು ಕಾಣಿಸ್ತಿಲ್ಲ ಅಂತ. ಇನ್ನೊಂದು 2 ಕೋಟಿ ಮಿಸ್ಸಿಂಗು, 2 ಕೋಟಿ ಅವ್ಯವಹಾರ ಮಾಡಿದ್ದಾನೆ ಅಂತ ಇವ್ರ ಎಕ್ಸ್ ಮ್ಯಾನೇಜರ್ ಆರೋಪ ಬಂತು. ಆ ಮನುಷ್ಯ ಭೂಮಿ ಮೇಲೆ ಎಲ್ಲಾದರೂ ಉಸಿರಾಡ್ತಾ ಇದ್ರೆ ಒಬ್ರು ವಿಡಿಯೋ ಕಳಿಸಿ ಅಂತ ಕೂಡ ಕೇಳ್ಕೊಂಬಿಟ್ಟೆ ನಾನು. ಅವನೆಲ್ಲಾದರೂ ಉಸಿರಾಡ್ತಾ ಇದ್ರೆ ನನಗೊಂದು ವಿಡಿಯೋ ಕಳಿಸ್ರಪ್ಪ ಅಂತ. ಜೊತೆಗೆ ಸಂಘದ ಕಡೆಯಿಂದ ನಾವು ಚೆಕ್ ಮಾಡಿದ್ರು ಕೂಡ ಎಣಿಸ್ಕೊಂಡಾಗ ಒಂದು 10 ಜನ ಇದ್ವಿ ನಾವು ನಿರ್ಮಾಪಕರು, ಒಬ್ಬ ಎಲ್ಲೋ ಇಲ್ವಲ್ಲೋ ಅಂತ ಹೇಳಿ ಅವರಾದರೂ ಎಚ್ಚೆತ್ಕೊಳ್ಬೇಕಾಗಿತ್ತಲ್ವೇ. ನಮ್ಮ ಜೊತೆ ಒಬ್ಬ ಊಟ ಮಾಡ್ತಿದ್ದ ಒಬ್ಬ ನಿರ್ಮಾಪಕ ಎಣಿಸ್ಕೊಂಡ್ರೆ 10 ಜನ ಇದ್ದಿದ್ದು 9 ಜನ ಆಗ್ಬಿಟ್ಟಿದ್ಯಲ್ಲ, ಎಲ್ಲೋದ ಅಂತ ಯಾರಾದರೂ ಮಾತಾಡಬೇಕಾಗಿತ್ತು. ಫಸ್ಟ್ ಆ ಮನುಷ್ಯನ ಬಗ್ಗೆ ಮಾತಾಡಿದ್ರೆ TV5 ಕನ್ನಡ. ಇಂಥ ಕೇಸ್ಗಳಂತ ಹೋದಾಗ ಈ ದರ್ಶನ್ಗೆ ಇಂದಿನ ಪರಪ್ಪನ ಅಗ್ರಹಾರ ಅಂತೆ, ಒಂದು ಚಾರ್ಜ್ ಶೀಟ್ ಅಂತೆ, 90 ದಿನ ಟೈಮ್ ಇರುತ್ತಂತೆ, ಅಕಸ್ಮಾತ್ 50 ದಿನಕ್ಕೆ ಮಾಡಿಬಿಟ್ಟು ದರ್ಶನ್ ಆಚೆ ಬರಬಹುದಂತೆ. ಇಂಥ ಮಾತುಗಳ ನಡುವೆ ಬೇರೆ ಬೇರೆ ಕೇಸ್ಗೆ ಲೀಡ್ ಹೋಗ್ತಾ 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 ಈ ದರ್ಶನ್ ಕೇಸ್ ಏನಾಗುತ್ತೆ, ಇಲ್ಲಿಗೆ ಹೋಗುತ್ತೆ ಅಂತ. ಸರ್ ಅಲ್ಲ, ಈಗ we are not targeting anybody here. No. We are talking about the consequences ಅಷ್ಟೇ. We have a sympathy, ನಮ್ಮ ಸಿಂಪತಿ ಇದೆ ಯಾರು ಮಿಸ್ಸಿಂಗ್ ಆಗಿದ್ರ ಮೇಲೆ. ಬಟ್ ಅವ್ರ ವಿಷಯನೇ ನಾನು ಮಾತಾಡ್ತಾ ಇಲ್ಲ. ಇಂಥ ಒಂದು ಪ್ರಕರಣಗಳಲ್ಲಿ ಸಿಗಾಕೊಂಡಾಗ ಹಲವಾರು ಪ್ರಕರಣಗಳಲ್ಲಿ ಒಂದು ಅಟೆಂಪ್ಟ್ ಇದೆ ಅಂದ್ರೆ, ಒಂದು ಸಂಶಯ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ರೋಡಿ ಶೀಟರ್ಗಳನ್ನ ಓಪನ್ ಮಾಡಬಹುದು. ಓಕೆ, ವಾಟ್ ಈಸ್ ದ ಎಫೆಕ್ಟ್ ಆಫ್ ರೋಡಿ ಶೀಟರ್? ಏನು ರೋಡಿ ಶೀಟರ್ ಮಾಡಿದ್ರೆ ತಮ್ಗೆ ಏನು ಸಿಗುತ್ತೆ ಅಂದರೆ, ಅವ್ರಿಗೆ ಪೆರೇಡ್ ಮಾಡಿಸೋದು ನಾವು ನೋಡ್ತೀವಲ್ಲ ನಮ್ಮ SP ಗಳು, ಅದು ಬಿಟ್ಟು ಅವ್ರಿಗೆ ಎನ್ಕೌಂಟ್ರ್ ಕೂಡ ಮಾಡ್ಬೋದು. ಅದೇ ರೋಡಿ ಶೀಟರ್ಸ್ ಒಂದು, ಅಂದರೆ ಆತನ ಮೇಲೆ ಆ ಒಂದು ಕಣ್ಣಿಟ್ಟಿರಿ ಅಂತ ಹೇಳಿದ್ದಾರೆ. ಅದಾಗಲೇ ನಾನು ಹೇಳ್ತಾ ಇಲ್ಲ. ಆ ರೀತಿಯಾಗಿ ಕಾನೂನಲ್ಲಿ ಇವೆಲ್ಲವೂ ಇದ್ದಾವೆ. ಎಫೆಕ್ಟ್ ಆಫ್ ರೋಡಿ ಶೀಟರ್ಸ್. ಸೊ ಈ ರೀತಿ ಈ ಸಮಾಜದಲ್ಲಿ ಆಗ್ತಾ ಇದೆ ಅಂತ ಹೇಳಿದಾಗ ನಾವು ವಿಚಾರವಂತರು ಏನು ಮಾಡಬೇಕು? ಅಟ್ಲೀಸ್ಟ್ ಆ ಫಿಲಿಂ ಚೇಂಬರ್ ಅವ್ರು ಏನು ಮಾಡ್ತಿದ್ದಾರೆ, ಇಂಥ ಒಂದು ಪ್ರಕರಣಗಳೆಲ್ಲ ಬಂತಪ್ಪ, ಒಂದು ಪ್ರಕರಣ ಆಯಿತು ರೇಣುಕಾಸ್ವಾಮಿದು, ಎಕ್ಸ್ಪ್ಲನೇಷನ್ ಕೊಟ್ಟರು, 2-3 ಪ್ರಕರಣಗಳು ಬಂದ್ವಲ್ಲಪ್ಪ, ಹಾಗಾದರೆ ಇವನ್ನ ನಮ್ಮ ಸಂಸ್ಥೆಯಲ್ಲಿ ಇರಬೇಕಾ? ಅಟ್ಲೀಸ್ಟ್ ಟೆಂಪ್ರರಿ ಸಸ್ಪೆನ್ಷನ್ ಆದರೆ ಇವ್ರು ಕೊಡಬೇಕಲ್ವ? ನಾವು ಸಮಾಜಕ್ಕೆ ನಾವೇನೋ ಒಂದು ಕೊಡಬೇಕಲ್ವ? ಅಂದರೆ ಆ ಜಾಗದಲ್ಲಿ ಸರ್ ಗಣ್ಯ ಕವಿಗಳು
ಅವ್ರು ಬದಿರೋಂಥ ಹಾಡುಗಳಲ್ಲಿ ರೆಕಾರ್ಡ್ ಆಗ್ತಿದ್ವಿ ನಾವು. ಓಕೆ. ರಾಜ್ಕುಮಾರ್, ವಿಷ್ಣುವರ್ಧನ್ ಅಂತ ಗಣ್ಯಾತಿ ಗಣಿಗಳು ನಡೆದಾಡಿರುವಂಥ ಜಾಗ ಅದು. ಕನ್ನಡಕ್ಕೆ ಅವ್ರದೇ ಆದ ಒಂದು ಕೊಡುಗೆಗಳಿದಾವೆ. ಇವೆಲ್ಲವೂ ಇರುವಂತಹ ಜಾಗದಲ್ಲಿ ಯಾವುದೋ ಒಂದು ಇಂಥ ಒಂದು ವಿಷಯ ಬಂದಾಗ ಆತನ ಆ ಸಂಸ್ಥೆಯಿಂದ ಆಚೆ ಇಡಬೇಕು ಅಂತ ಪರಿಜ್ಞಾನ ಬರಬೇಕಲ್ಲ ಸರ್ ಸಿನಿಮಾಗೆ ಇವತ್ತು ಪೂಜೆ ಮಾಡಿ ಶುಕ್ರವಾರನೇ ಬಿಡಬೇಕು, ತಾಯಿ ಮಹಾಲಕ್ಷ್ಮಿ ಕಟೋಟ್ ಹಾಕಿ ಹಾಲೆ ಹಾಕಬೇಕು, ಅಭಿಷೇಕ ಮಾಡಬೇಕು, ಇವೆಲ್ಲವೂ ಕೂಡ ತಮ್ಗೆ ಸಂಸ್ಕಾರ ಇದ್ದಾಗ ಇಂಥ ಒಂದು ಬಂದಾಗ ಏನ್ ಮಾಡ್ತೀರಿ? ನಿಮಗಂತೂ ಕೂಡ ನೋಡಿ, ಸೆನ್ಸಾರ್ ಡಿಪಾರ್ಟ್ಮೆಂಟ್ ಅಂತೂ ಏನೂ ಇಲ್ಲ. ಮಕ್ಕಳುಗಳು ಇವತ್ತು ಯಾರು ಮೋಟಿವೇಟ್ ಆಗಿ ಕೈಯಲ್ಲಿ ಮಚ್ಚುಗಳು ತಗೊಂತಿದ್ದಾರೋ ಅದಕ್ಕೆ 90% ಭಾಗ ತಾವೇ ಕಾರಣಕರ್ತರು. ಇವತ್ತು ಸಮಾಜ ಹಾಳಾಗಕ್ಕೆ ಸಿನಿಮಾಗಳೇ ಕಾರಣ. ಯಾಕಂದ್ರೆ ಕೊಲೆ ಮಾಡಿದ್ರೇನೆ ಆ ಪಿಕ್ಚರ್ಗೆ ತಾವು ಪ್ರಮೋಟ್ ಆಗುತ್ತೆ, ಆ ಪಿಕ್ಚರ್ಗಳು ಓಡ್ತವೆ, ಆ ಪ್ರಮೋಷನ್ಸ್ ಆ ಥರ ಕೊಡ್ತೀರಿ. ಮಕ್ಕಳುಗಳ ಸಿಂಪತಿ ಸರ್ ಈಸಿ. ಅಂತ ಮಕ್ಕಳುಗಳು ಇವತ್ತು ಬಡವ್ರ ಮಕ್ಕಳು ಸಿಗಾಕೊಂಡಿದ್ದಾರೆ. ಏನ್ ಮಾಡ್ತೀರಿ ಅವ್ರನ್ನ? ಅವ್ರ ಮಕ್ಕಳುಗಳ ಕತೆ ಏನು, ಅವ್ರ ತಂದೆಗಳ ಕತೆ ಏನು, ಏನು ಅರ್ಥನೇ ಆಗ್ತಿಲ್ಲ. ಹಾಗಾಗಿ ಸೊ ನೀವು ಹೇಳಿದ ಪ್ರಶ್ನೆ ನಾನು ಡೈವರ್ಟ್ ಆದೆ, ಕ್ಷಮಿಸಿ. ಸೊ ಇಂಥ ಒಂದು ಪ್ರಕರಣಗಳಲ್ಲಿ ಎಲ್ಲೂ ಕೂಡ ಮಿಸ್ ಆಗಕ್ಕಾಗಲ್ಲ. ಪ್ರಕರಣಗಳ ಮೇಲೆ ಪ್ರಕರಣ ಆದ್ರೆ ಈ ಪ್ರಕರಣಕ್ಕೆ ಕನ್ವಿಷನ್ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಲೋಹಿತ್, ಥ್ಯಾಂಕ್ ಯು ಬಸವರಾಜ್ ಮಲಗತ್ತಿ ಅವರೇ. ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ ಕೂಡ ಧನ್ಯವಾದ. ನೋಡೋಣ, ಈ ಒಂದು ಕೇಸ್ ಅಂತ ಬಂದಾಗ ಇಲ್ಲಿ ಆಚೆ ಬಂದಿರೋದು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವರೇನು ಸಂಪಾದಕರು, ಇದು ಪ್ರೊಡ್ಯೂಸರ್ಸ್ ಏನಿದ್ದಾರೆ, ಕೋಟಿ ಗಟ್ಟಲೆ ದುಡ್ಡು ಮಾಡ್ಕೊಂಡಿದ್ದಾರೆ. ಒಂದು ಈಗೂ ಕೇಳಿದ್ದೇನೆ, ಅಡ್ವಾನ್ಸ್ ಆಗಿ 5 ಕೋಟಿ 10 ಕೋಟಿ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಕೊಟ್ಟಿದ್ದಾರೆ. ಅವ್ರು ಎಂದೂ ಕನೆಕ್ಷನ್ ಆಗಿ ಒಂದು ಜೈಲ್ ಸೇರ್ಲಿ ಅನ್ನೋದಿಲ್ಲ. ಯಾವಾಗ ಹೊರಗೆ ಬಂದಾನಪ್ಪ, ಯಾವಾಗ ಶುರು ಮಾಡಲಿ ಅಂತನೋ ಲೆಕ್ಕದಲ್ಲೇ ಇರ್ತಾರೆ. ಓಪನ್ ಆಗಿ ಹೇಳಿಕ್ ಆಗೋದಿಲ್ಲ, ಒಳಗಡೆ ಅದೇ ಇರ್ತದೆ. ಆದ್ರೆ 5 ಲಕ್ಷ ಕೊಟ್ಟು ಮುಚ್ಚೋ ಬದಲಿ ಒಂದು ಸ್ವಲ್ಪ ಲಂಸಮ್ ಅವ್ರಿಗೆ ಹೆಲ್ಪ್ ಆಗುವಂತ ದುಡ್ಡು ಕೊಟ್ಟಿದ್ರೆ ಕೋಟಿಗಟ್ಟಲೆ ಫಾಯ್ದೆ ಮಾಡ್ಕೊಂಡಿರ್ತಾರೆ. ಕೊಡ್ಬೇಕಿತ್ತು. ಆಮೇಲೆ ಸರ್ಕಾರನ ಆ ಹುಡುಗಿಗೆ ಏನಾದರೂ ಒಂದು ಉದ್ಯೋಗ ಕೊಡ್ಲಿ. ನೋಡೋಣ, ಈ ಇಡೀ ಕೇಸಲ್ಲಿ ಬರೀ ದರ್ಶನ್ ಇದೊಂದು ಅಂತಲ್ಲ, ಬೇರೆ ಕೇಸ್ಗಳು ಓಪನ್ ಆಗ್ತಾ ಇವೆ ಅಂತ ಸುದ್ದಿ ಇದೆ. ಅದೇನಾಗುತ್ತೆ ನೋಡಬೇಕಾಗತ್ತೆ. ಜೊತೆಗೆ ಯಾರೇ ತಪ್ಪು ಮಾಡಿರಲಿ ಈ ಪ್ರಕರಣದಲ್ಲಿ ಶಿಕ್ಷೆ ಆಗಲಿ ಅಂತ ಹೇಳ್ತಾರೆ.